ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಲಕ್ಷಾಂತರ ಮಂದಿ ಬಿಎಂಟಿಸಿ ಬಸ್ನ ಅವಲಂಬನೆ ಮಾಡಿದ್ದಾರೆ. ಆದರೆ ಬಿಎಂಟಿಸಿ ಬಸ್ಗಳು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ನಿನ್ನೆಯ ಒಂದು ಘಟನೆಯಿಂದ ಕಾಡ್ತಾ ಇದೆ. ಏನಾಯ್ತು ಹಾಗಾದ್ರೆ ನೋಡ್ತಾ ಹೋಗೋಣ. ಬಿಎಂಟಿಸಿ ಬಸ್ಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ, ಪದೇ ಪದೇ ಬೆಂಕಿಗಾಹುತಿ ಆಗ್ತಾ ಇರುವ ಬಿಎಂಟಿಸಿ ಬಸ್ಗಳು. ಅಧಿಕಾರಿಗಳ ಬೇಜವಾಬ್ದಾರಿಯೇ ಅವಘಡಕ್ಕೆ ಕಾರಣ. ನಿತ್ಯ ಲಕ್ಷಾಂತರ ಪ್ರಯಾಣಿಕರು ಸಂಚಾರ ಮಾಡುವ ಬಿಎಂಟಿಸಿ ಬಸ್ಗಳು ಎಷ್ಟು ಸುರಕ್ಷಿತ ಎನ್ನುವ ಪ್ರಶ್ನೆ ಎದ್ದಿದೆ. ನಿನ್ನೆ ಎಂಜಿ ರೋಡ್ನ ಅನಿಲ್ ಕುಂಬ್ಳೆ ಸರ್ಕಲ್ ಸಿಗ್ನಲ್ನಲ್ಲಿ ಬಿಎಂಟಿಸಿ ಬಸ್ ಧಗಧಗನೆ ಹೊತ್ತಿ ಉರಿಯಿತು. ನೀಲಸಂದ್ರದಿಂದ ಶಿವಾಜಿನಗರಕ್ಕೆ ಹೋಗ್ತಾ ಇದ್ದಂತಹ ಬಸ್ನಲ್ಲಿ ಸುಮಾರು 30ರಿಂದ 35 ಪ್ರಯಾಣಿಕರು ಸಂಚರಿಸ್ತಾ ಇದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಎಲ್ಲರೂ ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಆದರೆ ಒಂದು ವೇಳೆ ಏನಾದರೂ ಅನಾಹುತವಾಗಿದ್ರೆ ಯಾರು ಹೊಣೆ? ಯಾಕೆ ಪದೇ ಪದೇ ಈ ರೀತಿ ಬೆಂಕಿಯ ಘಟನೆಗಳು ಆಗ್ತಾ ಇದೆ ಅಂಥೇಳಿ ಬಿಎಂಟಿಸಿ ಪ್ರಯಾಣಿಕರು ಆತಂಕ ವ್ಯಕ್ತಪಡಿಸ್ತಿದ್ದಾರೆ. 9:05ಕ್ಕೆ ಆಯಿತು. ಏನಿಲ್ಲ, ಆಫ್ ಮಾಡಿದ್ರಿ ಗಾಡಿ. ಸ್ಟಾರ್ಟ್ ಮಾಡೋಕ್ಕೆ ಸಿಗ್ನಲಲ್ಲಿ ಆಫ್ ಮಾಡಿದ್ರಿ. ಸ್ಟಾರ್ಟ್ ಮಾಡೋಕ್ಕೆ ಹೋಗಿದ ತಕ್ಷಣ ಸ್ಟಾರ್ಟ್ ಆಗಿಲ್ಲ. ಮತ್ತೆ ಇದು ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಸ್ಟಾರ್ಟ್ ಮಾಡಿದರೆ ಒಂದೇ ಸರಿ ಬೆಂಕಿ ಹತ್ಕೊಂಡ್ಬಿಡ್ತು. 30 ಜನ ಮೇಲೆ ಇದ್ರು ಸರ್. ಯಾರಿಗೆ ಏನಾಗಿಲ್ಲ. ಸಡನ್ನಾಗಿ ಡೋರ್ ಓಪನ್ ಮಾಡಿ ಎಲ್ಲರೂ ಇಳಿಸ್ಬಿಟ್ಟು ನಾವು ಇಳಿದ್ಬಿಟ್ಟಿವಿ ಸರ್. ಇನ್ನು ಈ ರೀತಿಯ ಬೆಂಕಿ ಅವಘಡಗಳಿಗೆ ಸಂಸ್ಥೆಯ ಅಧಿಕಾರಿಗಳ ಬೇಜವಾಬ್ದಾರಿತನವೇ ಕಾರಣ ಆಯ್ತಾ ಅಂಥೇಳಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಸಹ ಹಲವು ಬಾರಿ ಬಸ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ರು ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಂಡಿಲ್ಲ ಎಂಬ ಪ್ರಶ್ನೆಗಳ ಸರಮಾಲೆಯೇ ಹುಟ್ಟು ಹಾಕ್ತಿದ್ದಾರೆ. ಬಿಎಂಟಿಸಿ ಬಸ್ಗಳಲ್ಲಿ ಬೆಂಕಿ ಇದೇ ಮೊದಲಲ್ಲ. 2022ರಲ್ಲಿ 2-3 ಬಾರಿ ಚಲಿಸ್ತಾ ಇದ್ದಂತಹ ಬಿಎಂಟಿಸಿ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಚಾಮರಾಜಪೇಟೆಯ ಮಕ್ಕಳ ಕೂಟ ಬಳಿ ಚಲಿಸ್ತಾ ಇದ್ದಂತಹ ಬಿಎಂಟಿಸಿಯಲ್ಲೂ ಕೂಡ ಬೆಂಕಿ ಕಾಣಿಸಿತ್ತು. 10 ದಿನದ ಅಂತರದಲ್ಲಿಯೇ ಶೇಷಾದ್ರಿಪುರದ ಬಳಿ ಬಿಎಂಟಿಸಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಹಲವು ಬಾರಿ ಬಿಎಂಟಿಸಿ ಬಸ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಒಂದಲ್ಲ ಎರಡಲ್ಲ, ಹಲವು ಬಾರಿ ಬೆಂಕಿ ಹೊತ್ಕೊಳ್ತಾ ಇದ್ರು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿಲ್ಲ. ದೊಡ್ಡ ಮಟ್ಟದ ಅನಾಹುತವಾದಷ್ಟೇ ಇವರಿಗೆ ಬುದ್ಧಿ ಬರುತ್ತೆ ಅಂಥೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇನ್ನಾದರೂ ಸಂಸ್ಥೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.